25 ವರ್ಷಗಳ ಗುಬ್ಬಿ ತಾಲೂಕಿನ ಹಾಲು ಒಕ್ಕೂಟದಲ್ಲಿ ನಡೆದಿದ್ದ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು, ಜಾತೀಯತೆಯನ್ನು ತೊಲಗಿಸಿ ರೈತರಿಗೆ ಹೈನುಗಾರಿಕೆ ಮಾಡುವವರಿಗೆ ಹೊಸ ಜೀವನ ನೀಡಲು ಬಂದಿದ್ದೇನೆ. ಅದನ್ನು ಸಹಿಸಲು ಸಾಧ್ಯವಾಗದೆ ನನ್ನ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡುತ್ತಿದ್ದಾರೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಎನ್‌ಡಿಎ ಮುಖಂಡರುಗಳಿಗೆ ಚಾಟಿ ಬೀಸಿದರು. ಗುಬ್ಬಿ ಪಟ್ಟಣದ ಕ್ಷೀರಭವನದಲ್ಲಿ ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದುಳಿದವರಿಗೆ, ದೀನದಲಿತರಿಗೆ ಷೇರುಗಳನ್ನು ಕೊಡುವುದನ್ನು ತಪ್ಪಿಸಿ ನಿಮ್ಮ ಸಂಬಂಧಿಗಳಿಗೆ ಮಾತ್ರ ಷೇರು ಅಧಿಕಾರ ಕೊಡುವ ಕೆಲಸ ಮಾಡುತ್ತಿದ್ದ ಮಾಜಿ ನಿರ್ದೇಶಕರು ನಮ್ಮ ರೈತರಿಗೆ ಯಾವ ಸೌಲಭ್ಯಗಳನ್ನು ನೀಡಿದ್ದಾರೆ ಎಂಬುದನ್ನು ತಿಳಿಸಲಿ. ಇದುವರೆಗೂ ಒಕ್ಕೂಟದಿಂದ ಬರುತ್ತಿದ್ದಂತಹ ಯಾವುದೇ ಸೌಲಭ್ಯಗಳನ್ನು ರೈತರಿಗೆ ನೀಡದೆ ಅವರ ಸಂಬಂಧಿಕರಿಗೆ, ಅವರ ಹಿಂಬಾಲಕರಿಗೆ ನೀಡುತ್ತಾ ಬಂದಿರುವುದು ಎಲ್ಲರಿಗೂ ತಿಳಿದಿದೆ. ಯಾವ ಯಾವ ಡೈರಿಯಲ್ಲಿ ಎಷ್ಟು ಅಕ್ರಮ ಮಾಡಿದ್ದೀರಾ, ಯಾವ ಯಾವ ಡೈರಿಗಳನ್ನು ಸಿ ವರ್ಗ ಕೊಟ್ಟು ಅವರು ನಿಮ್ಮ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸದಂತೆ ಏನೆಲ್ಲ ಮಾಡಿದ್ದೀರಾ ಎಂಬುದು ಗೊತ್ತಿದೆ ಎಂದರು. ಅಥವಾ ನನಗೆ ಗೊತ್ತಿಲ್ಲದಂಗೆ ಏನಾದರೂ ಇವರು ಎದುರಿಸಿ ಬೆದರಿಸಿ ಏನಾದರೂ ಕಲೆಕ್ಟ್ ಮಾಡಿದರೆ ಅದನ್ನ ಹೇಳಿ, ನೀವು 10,000 ಕೊಟ್ಟರೆ 20,000 ಕೊಡ್ತೀನಿ, 30,000 ಕೊಟ್ಟಿದ್ರೆ 60,000 ವಾಪಸ್ ಕೊಡ್ತೀನಿ ಅಂತ ಕೇಳಿ ಎಲ್ಲ ತುಂಬ ಬೇಜಾರು ಮಾಡ್ಕೊಂಡ್ರು. ಇವನ್ ಅವ್ರದ್ದೇ ಗೋಪಾಲ್ಪುರ ಸೊಸೈಟಿ ಸೆಕ್ರೆಟರಿ ಸಹಿತ ಕೇಳಿ, ಏನಾದ್ರು ನಂಗೆ ಗೊತ್ತಿಲ್ಲದಂಗೆ ಏನೋ ಕೊಟ್ಟಿದ್ಯೇನಪ್ಪ ಇದ್ರೆ ಹೇಳಿ ಅಂತ. ಮೇಡಮ್, ಅವ್ರು ಯಾವ ಇದಕ್ಕೆ ಮಾತಾಡ್ತಾರೋ ನಮಗೆ ಗೊತ್ತಿಲ್ಲ, ದಯವಿಟ್ಟು ಇದು ಯಾವ್ದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಬಿಡುತ್ತೆ. ಎಲ್ಲ ಸೆಕ್ರೆಟರೀಸ್ ಅಲ್ಲೇ ಇದ್ದಾರೆ, ನೀವು ಹೋಗಿ ದಯವಿಟ್ಟು ಮಾತಾಡಲೇಬೇಕು ಸೆಕ್ರೆಟರಿಗಳ ಹತ್ರ. ನಾನು ಡೈರೆಕ್ಟರ್ ಆದಮೇಲೆ ಮಾಡಬಹುದಾ? ಆಯಿತು, ಈ ಆರೋಪಗಳಲ್ಲಿ ಅಟ್ಲೀಸ್ಟ್ ಯಾರಾದರೂ ಆರೋಪ ಮಾಡುವಾಗ ಒಂದು 50% ಆದರೂ ಸತ್ಯ ಇರಬೇಕು. ಇವ್ರು ಮಾಡಿರೋ ಆರೋಪದಲ್ಲಿ 1% ಸತ್ಯ ಇಲ್ಲ ಅಂದಮೇಲೆ ಇವರು ಜನನ ಹೆಂಗೆ ಬಂದು ಅವತ್ತು ನೀವೆಲ್ಲ ಪ್ರೆಸ್ ಮೀಟ್ ಮಾಡಿದಾಗ ನೀವು ಕೇಳೋ ಕ್ವಶನ್ಗೆ ಹೆಂಗೆ ಉತ್ತರ ಹೇಳೋದು, ಅಥವಾ ಬೇರೆ ಜನಕ್ಕೆ ಇವ್ರ ಬಗ್ಗೆ ಎಷ್ಟು, ನನ್ನ ತಾಲೂಕಲ್ಲಿ ನಾನು ಎಲ್ಲರಿಗೂ ಗೊತ್ತು, ನಾವೇನಂತ ಗೊತ್ತು, ನನಗೆ ಕೆಲಸ ಮಾಡ್ತಿದ್ದೀವಿ ಅಂತ ಗೊತ್ತು, ನನ್ನ ಕಾರ್ಯವೈಖರಿಗೂ ಗೊತ್ತು. ಹಾಗಾಗಿ ಏನಾದರೂ ಒಂದು ಆಪಾದನೆ ಮಾಡುವಾಗ ಅದಕ್ಕೊಂದು ಉರುಳು ಅಂತ ಒಂದಿಷ್ಟು ಇರಬೇಕಲ್ಲ. ಏನೂ ಇಲ್ಲದೆ ಅಂದರೆ ತಲೆಯಲ್ಲಿ ತಿರುಳಿಲ್ಲ ಅಂತ, ಆಧಾರ ಇಲ್ಲದೆ ಮಾತಾಡ್ತೀನಿ ಅಂದರೆ ತಲೆಯಲ್ಲಿ ತಿರುಳಿಲ್ಲ ಅಂತ, ಈ ಥರ ಕೆಲವೊಂದಷ್ಟು ಆರೋಪಗಳನ್ನ ಮಾಡಿದ್ರು. ಆ ಆರೋಪಗಳಿಗೆ ನಾನೊಂದಿಷ್ಟು ಕ್ಲಾರಿಫಿಕೇಶನ್ಸ್ ಕೊಡ್ತೀನಿ. ಅದನ್ನು ಯಾವ ಥರ ಅಂದರೆ ವಿತ್ ರೆಕಾರ್ಡ್ಸ್, ವಿತೌಟ್ ರೆಕಾರ್ಡ್ಸು ನಾನು ಯಾವುದೂ ಮಾತಾಡಲ್ಲ. ಅವರು ಇನ್ನೊಂದ್ಸಲ ಮಾತಾಡೋದಾದರೆ ನನ್ನ ಬಗ್ಗೆ ವಿತ್ ರೆಕಾರ್ಡ್ ಇದ್ದರೆ ಮಾತ್ರ ಮಾತಾಡೋದು. ಏನಾದರೂ ಮಾತಾಡುವಾಗ, ನನ್ನ ಬಗ್ಗೆ ಮಾತಾಡುವಾಗ ರೆಕಾರ್ಡ್ ಇಟ್ಕೊಂಡು ಮಾತಾಡಬೇಕು. ಮತ್ತು ನನ್ನ ಕಳಕಳಿಯ ಒಂದು ರಿಕ್ವೆಸ್ಟ್ ನಿಮ್ಮನ್ನೂ ಅಷ್ಟೇ ನಾನು ಕೇಳೋದು. ಅವರು ಮಾಡಿರೋ ಮೊದಲನೇ ಆರೋಪ, ಸಂಘಗಳಿಂದ 1 ಕೋಟಿ ರೂಪಾಯಿನ ವಸೂಲು ಮಾಡಿದ್ದಾರೆ. ಏನಕ್ಕೆ? ಅವರು ಆಡಿಟ್ ಮಾಡಿಸುವಾಗ ಒಂದೊಂದು ಸಂಘದಿಂದ 30,000 ರೂಪಾಯಿನ ವಸೂಲು ಮಾಡಿದ್ದಾರೆ. ಅಲ್ಲಿ ಅವರು ಅಧಿಕಾರಿಗಳು ಅದನ್ನು ಕೆಟ್ಟ ಭಾಷೆಯಲ್ಲಿ ಬೇರೆ ಹೇಳ್ತಾರೆ. ಅಟ್ಲೀಸ್ಟ್ ಅವ್ರ ಘನತೆಗೆ, ಅವ್ರ ಕುಟುಂಬದ ಹೆಸರಿಗಾದರೂ ಅವರೊಂದು ಸ್ಟ್ಯಾಂಡರ್ಡ್ ವರ್ಡ್ಸ್ ಬರಬೇಕಾಯ್ತು ಅವ್ರ ಬಾಯಲ್ಲಿ. ಯಾಕೆಂದ್ರೆ ನಮಗೂ ತಂದೆ ತಾಯಿ ಇರ್ತಾರಲ್ಲ, ನಮ್ಮ ತಂದೆ ತಾಯಿ ನಮಗೇನು ಕಲ್ಚರ್ ಕಲಿಸಿದ್ದಾರೆ ಅಂತ ಆ ನಾಲ್ಗೆಲ್ಲಿ ನಾವೇನು ಮಾತಾಡ್ತೀವಿ ಅದೇ ತೋರಿಸುತ್ತೆ ನಮ್ಮ ಕಲ್ಚರ್ನ. ಆ ಕೆಟ್ಟ ಭಾಷೆಯಲ್ಲಿ ಆ ವ್ಯಕ್ತಿ ಮಾತಾಡಿರೋವಂಥದ್ದು 1 ಕೋಟಿ ರೂಪಾಯಿ ವಸೂಲು ಮಾಡಿದ್ದಾರೆ ಅಂತ. ಅದು ಇವರು ಹೇಳ್ತಾರೆ, ನಮ್ಮ ಎಕ್ಸ್ ಡೈರೆಕ್ಟರ್ ಹೇಳ್ತಾರೆ, ನೋಡಿ ಉತ್ತರ ಕರ್ನಾಟಕದ ವ್ಯಕ್ತಿಗಳಿಂದ ಅವರು ಆಡಿಟ್ ಮಾಡಿಸ್ತಾ ಇದ್ದಾರೆ, ಅವರು ಎಲ್ಲ ಅವ್ರ ಆಫೀಸವರೇ ಎಲ್ಲ ಆಫೀಸರ್ಸ್ ಎಲ್ಲ ಹಿಂಗೆಲ್ಲ ವಸೂಲು ಮಾಡ್ಕೊಂಡು ಇದೆಲ್ಲ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಈಗ ನಾನಿಲ್ಲೇ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗ 24, 2022, 23, 24, 25, ಆಮೇಲೆ ಈ ವರ್ಷ ನಾನು ಬಂದ ಮೇಲೆ ಮಾಡಿರೋ ಅಂಥ ಆಡಿಟ್ ಮಾಡಿಸಿರೋಂಥ ರೆಕಾರ್ಡ್ಸ್ನ ಇಟ್ಟಿದ್ದೀನಿ. ಹಿಂದೆ ಮಾಡಿರೋದನ್ನ ಯಾರು ಮಾಡಿದ್ರು ನೋಡಿ, ತೆಗೆದು ನೋಡ್ಕೊಳ್ಳಿ ನೀವೇ, ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ, ತೆಗೆದು ನೋಡಿ. ಈ ವರ್ಷ ಯಾರು ಮಾಡಿದ್ರು ಇಡೀ ಜಿಲ್ಲೆಯಲ್ಲಿ ನಾನು ಒಬ್ಬಳೇ ಗುಬ್ಬಿ ತಾಲೂಕು ಒಂದೇ ಇದು ಸರ್ಕಾರಿ ಲೆಕ್ಕ ಪರಿಶೋಧಕರಿಂದ ಆಡಿಟ್ ಮಾಡಿಸಿರೋದು. ಅದನ್ನು ನೀವು ಎಲ್ಲಾದರೂ ಬೇಕಾದ್ರೆ ದಾಖಲೆ ತಗೊಳ್ಳಿ. ನಮ್ಮ MD ಅವರು ಇವತ್ತೂ ಮೀಟಿಂಗಲ್ಲೆಲ್ಲ ನಮ್ಮ ಅಧಿಕಾರಿಗಳು ಅದೇ ಹೇಳೋದು, ಗುಬ್ಬಿ ತಾಲೂಕು ಒಂದೇ ಇದು ಲೆಕ್ಕ ಪರಿಶೋಧನೆ ಕರೆಕ್ಟಾಗಿ ಆಗಿರೋವಂಥದ್ದು. ಯಾಕೆ ನೀವೆಲ್ಲ ಬೇರೆಯವರೆಲ್ಲ ಮಾಡ್ತಾ ಇಲ್ಲ ಅಂತ MD ಅವರು ಪ್ರತಿ ಮೀಟಿಂಗಲ್ಲೂ ಗಲಾಟೆ ಮಾಡ್ತಾರೆ. ನನಗೂ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಯಾವಾಗಲೂ ಮೀಟಿಂಗಲ್ಲಿ, ಮೇಡಮ್ ತುಂಬ ಚೆನ್ನಾಗಿ ಆಡಿಟ್ ಮಾಡಿಸಿದ್ದೀರಾ ಮೇಡಮ್, ಈ ಥರ ಎಲ್ಲರೂ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ. ಅಂಥದ್ರಲ್ಲಿ ಇವರು ನನಗೆ 1 ಕೋಟಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ನಮ್ಮ ಎಲ್ಲ ಸೆಕ್ರೆಟರೀಸು ಆಚೆ ಇದ್ದಾರೆ. ದಯವಿಟ್ಟು ನೀವು ಹೋಗಿ ನನಗೆ ಎಷ್ಟು ಕೊಟ್ಟಿದ್ದಾರೆ, ಅಥವಾ ನಮ್ಮ ಮುಂದೆ ಹೇಳ್ತವ್ರು ಮುಜುಗರ ಇರ್ಬೋದೇನೋ, ಅಥವಾ ನನ್ನ ಅಧಿಕಾರಿಗಳು ನನಗೆ ಕಾಣ್ದಂಗೇನೋ ವಸೂಲು ಮಾಡಿದಾರೋ. ಅವ್ರು ಹೇಳ್ತಾರೆ 30,000 ತಗೊಂಡಿದ್ದಾರೆ ಅಂತ. ಅಟ್ಲೀಸ್ಟ್ ಅವರು ಹೇಳಿದ್ಮೇಲೆ ಒಂದು 15,000 ತಗೊಂಡಿರ್ಬೇಕಲ್ವ, ನಮ್ಮವ್ರು ತಗೊಂಡಿರ್ಬೇಕಲ್ವ, ಏನಾದರೂ ಒಂದು ಸ್ವಲ್ಪ